ಅದರದೇ ಆದಂಥ ಒಂದು ವ್ಯವಸ್ಥೆಗಳಿದ್ದಾವೆ. ಬಟ್ ಇವ್ರು ಹೇಳೋದು ಏನಪ್ಪ ಅಂದ್ರೆ, ನೀವು ನಮ್ಮಿಂದ ತೆಗೆದುಕೊಂಡಂತಹ ಈ ಟ್ಯಾಕ್ಸನ್ನು ನಮಗೆ ಯಾಕೆ ನಮ್ಮ ಪಾಲ ಸರಿಯಾಗಿ ಕೊಡೋದಿಲ್ಲ ಅನ್ನುವಂಥ ಅದು ಕಾರಣ. ಜೊತೆಗೆ ಹಿಂದಿನವರು ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಿಲ್ಲ. ಇದಕ್ಕಾಗಿ ನಾವು ಇವತ್ತು ತೊಂದರೆ ಅನುಭವಿಸ್ತಾ ಇದ್ದೀವಿ. ಅಷ್ಟೇ ಯಾಕೆ ನಾವು ಎಲ್ಲದರಲ್ಲೂ ಒಳ್ಳೆ ಕೆಲಸ ಮಾಡಿದ್ದೀವಿ. ಲೋಕ ಕಲ್ಯಾಣಕಾರಕವಾದಂಥದ್ದು ಜನ ಕಲ್ಯಾಣಕಾರಿಗಳಿಗೆ ನಾವು ಹೆಚ್ಚಿನ ಅಮೌಂಟನ್ನು ತೆಗೆದಿಟ್ಟಿದ್ದೀವಿ. ಶಾಲೆಗಳಿಗೆ, ಬಿಸಿ ಊಟಕ್ಕೆ, ಮತ್ತೊಂದಕ್ಕೆ ಎಲ್ಲದಕ್ಕೂ ನಾವು ಉತ್ತಮವಾಗಿ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಿಕ್ಷಣ ಸಲುವಾಗಿ ನಾವು ಕಡಿಮೆ ಮಾಡಿದ್ವಿ ಕೆಲವೊಬ್ರು ಆರೋಪ ಮಾಡ್ತಾರೆ. ಅದು ಶಿಕ್ಷಣ ಸಲುವಾಗಿ ಉತ್ತರ ಕೊಟ್ಟಿದ್ದಾರೆ ಅವರು. ಏನು ಮಾಡ್ತಾರೆ, ಅರವಿಂದ್ ಬೆಲ್ಲದವರು ಆಕ್ಷೇಪ ಮಾಡಿ ಶಿಕ್ಷಣ, ವೈದ್ಯಕೀಯ, ಕೃಷಿ, ತೋಟಗಾರಿಕಾ ಶಿಕ್ಷಣ, ವಿದ್ಯಾರ್ಥಿ ವೇತನ, ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿನ ಹೊಸ ಶಾಲೆಗಳು ಸೇರಿ 65,043 ಕೋಟಿ ನೀಡಿದ್ದೇವೆ. 65,043 ಕೋಟಿ ರೂಪಾಯಿ ಕೊಟ್ಟಿನ ಅದಕ್ಕೆ. ಅದು ಹಿಂದಿನ ಸಾರಿ ಎಷ್ಟು ಕೊಟ್ಟಿದೆ? ಬರೀ 13,883 ಕೋಟಿ ರೂಪಾಯಿ ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಅವರು. ನಾವು ಎಷ್ಟು ಖರ್ಚು ಮಾಡಿದ್ವಿ, ಅವ್ರು ಎಷ್ಟು ಖರ್ಚು ಮಾಡಿದ್ರು ಶಿಕ್ಷಣ ಸಲುವಾಗಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಪರಿಶಿಷ್ಟ ಪಂಗಡಗಳ ಉಪಯೋಜನೆಗೆ 2021ರಿಂದ 22-23 ವರ್ಷಗಳಲ್ಲಿ BJP ಸರ್ಕಾರ ಒಟ್ಟು 80,415 ಕೋಟಿ ರೂಪಾಯಿ ನೀಡಿತ್ತು. BJP ಸರ್ಕಾರ ನಾವು ಎಷ್ಟು ಹಿಡಿದೀವಿ? 1.5 lakh crore, 1.15 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿವಿ. ಇಲ್ಲಿ ಯಾರು ಹೆಚ್ಚಾದ್ರಪ್ಪ? ಹಿಂಗೆ ಪ್ರತಿಯೊಂದು ಕ್ಷೇತ್ರದ ಒಂದು ಕಂಪ್ಯಾರಿಸನ್ ಮಾಡಿ ಇವತ್ತು ನಾವು ಸಾಲಗಾರ ಆಗುವಾಗ ನಮ್ಮದು ನೀತಿ ಕಾರಣ ಅಲ್ಲ, ನಮ್ಮ ಹಿಂದಿನ BJP ಸರ್ಕಾರ, ಈಗಿರುವ ಕೇಂದ್ರದ BJP ಸರ್ಕಾರ ಅಂದರೆ ಅವ್ರ ಮೇಲೆ ತಮಗಾಗದಂಥ ವಿಷಯಗಳು ಹೇರಿದ್ದಾರೆ ಅಂತ ಅನ್ನಿಸ್ತದೆ. ಏನೋ ಅವರಿಗೆ ಬುದ್ಧಿವಂತರಿದ್ದಾರೆ, ತಮಗೆ ಅನಿಸಿದ್ದನ್ನು ಸರಿಯಾಗಿ ಇಂಟರ್ಪ್ರಿಟ್ ಮಾಡಿ ಏನಪ್ಪ ಅಂತಂದ್ರೆ ಈ ಬಜೆಟನ್ನು ಮಂಡಿಸಿದ್ದಾರೆ. ಮತ್ತು ಜನಪರಪ್ಪ ನಮ್ಮ ಬಜೆಟ್ ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಕೊನೆಯ ಕ್ಷಣದಲ್ಲಿ ಮಾಡಿದ್ದಾರೆ. ಆದರೆ ಈ ಮಧ್ಯ ಏನಪ್ಪ ಅಂತಂದ್ರೆ ಈ ನಡುವೆ ವಿಶೇಷವಾಗಿ ಗದ್ದಲಾಗಿ ಅದರಲ್ಲೂ ಮಧು ಅದು ಹನಿ ಟ್ರ್ಯಾಪ್ ಭಾಳ ಚರ್ಚೆ ಆಗಿ ಇಡೀ ಸದನ ಅದಕ್ಕೆ ಗೂಂಜು ಹೊಡೆದ. ಈ ಸಂದರ್ಭದಲ್ಲಿ ಈ ಒಂದು ಬಜೆಟ್ ಮಂಡನೆಯಾಗಿ ಅದು ಒಪ್ಪಿಗೆ ತೊಗೊಂಡಿದ್ದಾರೆ. ಅಂದ್ರೆ ಇವರ ಬಜೆಟ್ ಹೆಂಗೆ ಮುಗಿಲಿ, ಅದು ಗಲಾಟೆಯಲ್ಲಿ ಮುಗಿಲಿ, ಯಾವುದೇ ರೀತಿಯ ಮುಗಿಲಿ, ಆದರೆ ಹಿಂದಿನ ಬಜೆಟ್ಗಿಂತ ಒಳ್ಳೆಯ ಬಜೆಟಪ್ಪ ಇದು ಅನ್ನುವಂಥದ್ದನ್ನು ತೋರಿಸ್ಕೊಡಾರೆ. ಆದರೆ ಇಷ್ಟು ತೋರಿಸಿಕೊಳ್ಳೋದ್ರಿಂದ ರಾಜ್ಯದ ಅಭಿವೃದ್ಧಿ ಆಗ್ತದೆ ಅನ್ನೋದು ನಮ್ಮ ಪ್ರಶ್ನೆ. ಯಾಕಂದ್ರೆ ಹೌದು,